ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದ ಶ್ರೀ ಹಕ್ಕಬುಕ್ಕ ವಿದ್ಯಾವರ್ಧಕ ಸಂಸ್ಥೆಯ ಮಾತೋಶ್ರೀ ಹೊಳೆಯಮ್ಮ ಮಹಿಳಾ ಪದವಿ ಕಲಾ ಮಹಾವಿದ್ಯಾಲಯದಲ್ಲಿ BA ಪದವಿ ಮೊದಲ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಮಂಗಳವಾರ ನಡೆಯಿತು. ಶಿಕ್ಷಣ ಪ್ರೇಮಿಯಾದ ಗುತ್ತಿಗೆದಾರರ ರಮೇಶ್ ಕಾಪ್ಸೆ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು. ದೊಡ್ಡಿಹಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಪ್ರಿಯದರ್ಶಿನಿ ಅವರು ವಿಶೇಷ ಉಪನ್ಯಾಸ ನೀಡಿ, ಹಿಂದಿನ ಕಾಲದಿಂದಲೂ ಹೆಣ್ಣನ್ನು ಅಬಲೆ ಅಂದರೆ ಶಕ್ತಿಹೀನಳು ಎಂಬ ಕರೆಯುವ ರೂಢಿ ಇತ್ತು. ಆದರೆ ಇಂದಿನ ಆಧುನಿಕ ಯುಗದ ಘಟ್ಟದಲ್ಲಿ ಹೆಣ್ಣು ಕೇವಲ 4 ಗೋಡೆಗಳ ಮಧ್ಯೆ ಸೀಮಿತವಾಗಿರದೆ ಪುರುಷನಿಗೆ ಸಮಾನವಾಗಿ ಎಲ್ಲ ರಂಗಗಳಲ್ಲೂ ಸಾಧನೆ ಮಾಡುವ ಮೂಲಕ ತಾನು ಅಬಲೆಯಲ್ಲ, ಸಬಲೆ ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸಿದ್ದಾಳೆ. ಇಂದು ಹೆಣ್ಣು ಮುಟ್ಟದ ಕ್ಷೇತ್ರವೇ ಇಲ್ಲ ಎನ್ನಬಹುದು. ಶಿಕ್ಷಣ, ರಾಜಕೀಯ, ಕ್ರೀಡೆ, ವಿಜ್ಞಾನ, ಉದ್ಯಮ, ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಹೀಗಾಗಿ ವಿದ್ಯಾರ್ಥಿನಿಯರು ತಮ್ಮ ಕಲಿಕಾ ಹಂತದಲ್ಲಿ ಶ್ರದ್ಧೆಯಿಂದ ಕಷ್ಟಪಟ್ಟು ಓದಿದರೆ ಭವಿಷ್ಯದ ಇಡೀ ಜೀವನ ಆರಾಮದಾಯಕ ಹಾಗೂ ಸುಂದರವಾಗಿರುತ್ತದೆ ಎಂದು ಅನೇಕ ಮಹಿಳಾ ಮಹನೀಯರ ಬದುಕನ್ನು ಉದಾಹರಿಸಿದರು. ಉಪನ್ಯಾಸಕ, ಸಾಹಿತಿ ಡಾಕ್ಟರ್ ನಾಗರಾಜ್ ಹೀರಾ, ಶಿಕ್ಷಣ ಚಿಂತಕ AY ಲೋಕರೆ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹನುಮಂತಪ್ಪ ಚೌಡ್ಕಿ ಅವರು ಮಾತನಾಡಿದರು. ಪ್ರಾಚಾರ್ಯ ತಿಪ್ಪಣ್ಣ H. ಬಿಜ್ಗಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪೊಲೀಸ್ ಇಲಾಖೆ ನಿವೃತ್ತ ಅಧಿಕಾರಿ ಸಿದ್ದರಾಮಪ್ಪ ವಂದಾಲಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸತ್ಯಪ್ಪ ರಾಜೂರ್, ಪಿಕಾರ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಹಲಿಂಗಪ್ಪ ದೋಟಿಹಾಳ್, ಉದ್ದಿಮೆದಾರ ದ್ಯಾಮಣ್ಣ ಕಟ್ಟಿಹೊಲ, ಶಶಿಧರ ಕುಂಬಾರ್ ಹಾಗೂ ಕಾಲೇಜು ಉಪನ್ಯಾಸಕ ಸಿಬ್ಬಂದಿ ಸೇರಿದಂತೆ ಕಾಲೇಜು ವಿದ್ಯಾರ್ಥಿನಿಯರು ಹಾಜರಿದ್ದರು. ಪೂಜಾ ಪ್ರಾರ್ಥನೆ, ಗೀತೆ ಹಾಡಿದರು. ಶಶಿಕಲಾ ಗೌಡರ್, ದೀಪಾ ಮಹಾಂತೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸಮಾರಂಭದ ಬಳಿಕ ಪದವಿ ಮೊದಲ ವರ್ಷದ ವಿದ್ಯಾರ್ಥಿನಿಯರಿಗೆ ಹಿರಿಯ ವಿದ್ಯಾರ್ಥಿನಿಯರು ಕುಂಕುಮ ಹಚ್ಚಿ ಆರತಿ ಬೆಳಗಿ ಶುಭ ಕೋರಿದರೆ, ಪ್ರಾಚಾರ್ಯ ಹಾಗೂ ಉಪನ್ಯಾಸಕ ಸಿಬ್ಬಂದಿ ಹೂಗುಚ್ಛ ಕೊಟ್ಟು ತರಗತಿ ಕೊಠಡಿಗೆ ಬರಮಾಡಿಕೊಂಡರು. ಸಾಕು, ಮದುವೆ ಮಾಡ್ಬಿಡೋಣ, ಮನೆಗೆ ಕಳಿಸ್ಬಿಡೋಣ. ಮತ್ತೆ ಗಂಡು ಹುಡುಗನಿಗೆ ಯಾಕೆ ಈ ವಿಚಾರ ನಾವು ಮಾಡಂಗಿಲ್ಲ? ಯಾಕಂದ್ರೆ ನಮ್ಮನ್ನು ನೋಡ್ಕೊಳ್ತಕ್ಕಂಥವ್ನು ಗಂಡು ಅನ್ನೋದು ತಲೆಯಲ್ಲಿದೆ. ನಮ್ಗೆ ಅನಾದಿ ಕಾಲದಿಂದ ಬಂದ್ಬಿಟ್ಟಿದೆ ಇದು. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ಹೇಳ್ತೀವಿ. ಎಲ್ಲೂ ಆಕೆಗೆ ಸ್ವಾತಂತ್ರ್ಯ ಇಲ್ಲ. ಯಾವಾಗಲೂ 4 ಗೋಡೆ ಮಧ್ಯೆ ಮತ್ತೊಬ್ಬರ ಆಶ್ರಯದಲ್ಲೇನೆ ಬದುಕ್ತಕ್ಕಂಥದ್ದು ಒಂದು ಪರಿಸ್ಥಿತಿಯನ್ನ ಮೊದಲಿನ ಕಾಲದಿಂದನೂ ತಗೊಂಡು ಬಂದ್ಬಿಟ್ಟಿದ್ದಾರೆ. ಅದನ್ನ ನಾವು ಅದರಿಂದ ಹೊರಗೆ ಬರಬೇಕಾಗಿದೆ. ನಮ್ಮ ಮನಸ್ಥಿತಿ ಏನೈತಲ್ಲ ಅದನ್ನ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಕುಟುಂಬ ಅಂತ ಹೇಳ್ಬೇಕಿದ್ರೆ ಹೆಣ್ಣಿಂದು ಬಹಳ ದೊಡ್ಡ ಜವಾಬ್ದಾರಿ ಐತಿ. ಗಂಡು ಮಕ್ಕಳಿಗೆ ಧಿಕ್ಕಾರ, ಗಂಡು ಮಕ್ಕಳು ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ಧಿಕ್ಕರಿಸ್ತೀವಿ ಅಂತ ನಿಲ್ಲೋದಲ್ಲ. ಒಂದು ಕುಟುಂಬ ಅಂದಾಗ ಸಮನಾಗಿರ್ತಕ್ಕಂಥ ನಿರ್ವಹಣೆ ಹೆಂಗ್ ಅನ್ನೋದನ್ನ ನಾವು ಹೆಣ್ಣು ಮಕ್ಕಳು ಕಲ್ಕೋಬೇಕಾಗೈತಿ. ಅದಕ್ಕೆ ಕೆಲವೊಂದು ಸಂದೇಶಗಳನ್ನ ಕೊಡಬೇಕಾಗಿದೆ ನಿಮಗೆ. ಆ ಸಂದೇಶಗಳನ್ನ ಇವತ್ತು ಕೊಡ್ತೀನಿ ನಾನು. ನಾವು ಕುಟುಂಬ ನಿರ್ವಹಣೆ ಮಾಡ್ಬೇಕಿದ್ರೆ ಯಾರನ್ನು ದ್ವೇಷ ಮಾಡೋದಲ್ಲ. ಅವ್ರು ನಮಗೆ ಹಿಂಗ್ ಮಾಡ್ಯಾರ, ಹಿಂಗ್ ಇಟ್ಟಾರ, ಕಟ್ಟಿ ಹಾಕ್ಯಾರ, ನಾವು ದೌರ್ಜನ್ಯಕ್ಕೊಳಪಟ್ಟಿವಿ, ಶೋಷಣೆಗೊಳಪಟ್ಟಿವಿ, ಮುಗೀತು ಕಾಲ. ಇವಾಗ ಸಮಾನಾಗಿರ್ತಕ್ಕಂತಹ ಕಾಲ ಬಂದೈತಿ. ನಾವೊಂದು ಕೆಲಸ ಮಾಡ್ಕೊಳ್ತೀವಿ, ಅವರೊಂದು ಕೆಲಸ ಮಾಡ್ತಾರ, ಸಮನಾಗಿ ಕುಟುಂಬವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಆ ಹಂತದೊಳಗೆ ನಮ್ಮ ವಿಚಾರಗಳು ಬೆಳಿಬೇಕಾದ್ರೆ ನೀವು ಬೆಳೆಸ್ಕೊಳ್ಬೇಕದನ್ನ. ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿತ್ತು ಅದನ್ನ ಸಮನಾಗಿ. ಯಾವುದಲ್ಲೂ ಕೂಡ ನೀವು ಹೆಚ್ಚು ನೀವು ಕಡಿಮೆ ಅಂತ ಮಕ್ಕಳಲ್ಲಿ ಹೇಳ್ಕೊಡೋದಿಲ್ಲ. ಪ್ರಕೃತಿ ನಿಯಮ ಎಲ್ಲರಿಗೂ ಒಂದೇ ತೆರನಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟೈತಿ. ಒಪ್ಕೊಳ್ತಕ್ಕಂಥದ್ದು ಏನು ಅಂದ್ರೆ ಹೆಣ್ಣು ಅಬಲೆ ಅಂತ ಯಾಕೆ ಒಪ್ಕೊಳ್ಬೇಕಾಗಿದೆ ಅಂತಂದ್ರೆ ದೈಹಿಕವಾಗಿ ಆಕೆ ಅಬಲೆ ಆಗ್ತಾಳಷ್ಟೇ. ಮಾನಸಿಕವಾಗಿ ಎಂದೂ ಅಬಲೆ ಅಲ್ಲ ಸ್ತ್ರೀ, ಯಾವತ್ತೂ ಅಬಲೆ ಆಗಲ್ಲ. ನೈಸರ್ಗಿಕವಾಗಿ ಕೆಲವೊಂದು ಕೊಡುಗೆಗಳು ಭಗವಂತ ನಮಗೇನು ಕೊಟ್ಟಿದ್ದಾನೆ ಆ ಪ್ರಕಾರವಾಗಿ ನಾವು ಅಲ್ಲಿ ಅಶಕ್ತರಾಗ್ತೀವಿ ಹೊರತು ಮಾನಸಿಕವಾಗಿ ಎಂದೂ ಕೂಡ ಅಶಕ್ತರಾಗಿರೋದಿಲ್ಲ. ನಾವು ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಕೂಡ ಹೆಣ್ಣಿಗೆ ಅಷ್ಟೇ ಗಂಡಿನಷ್ಟೇ ಸಬಲನಾಗಿ ನಿಲ್ತಕ್ಕಂಥ ಶಕ್ತಿ. ನಮಸ್ಕಾರ ಕುಷ್ಟಗಿ ಜನತೆಯೇ,
ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಸಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಸಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಸಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ BG+ ಪಕ್ಕಾ ಸುದ್ದಿ.